ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರಕಟಪಡಿಸಿದೆ. ಅದರಲ್ಲಿ ನಮ್ಮ ಜೊತೆಗೆ ಪದ್ಮಶ್ರೀ ಪ್ರಕಟವಾದಂಥ ಡಾಕ್ಟರ್ ಸುರೇಶ್ ಅನಗವಾಡಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಪ್ರಕಟಪಡಿಸಿದೆ, ಅದರಲ್ಲಿ ತಮ್ಮ ಹೆಸರಿದೆ, ಏನು ಹೇಳಿ ಸರ್? ಮೊದಲನೇದಾಗಿ ಈ ಥರ ವಿರಳವಾದ ರೋಗಕ್ಕೆ ನಾನು ಕೆಲಸ ಮಾಡ್ತಾ ಇರಬೇಕಾದ ಶ್ರಮವನ್ನು ಗುರುತಿಸಿದ್ದೇ ಬಹಳ ಸಂತೋಷ ಆಗಿದೆ. ಆಮೇಲೆ ನಮ್ಮ ವೇದನೆ ಒಂಥರ ಮೂಕ ವೇದನೆ ನಮ್ಮದು, ಯಾರು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ, ಈವನ್ ಸರ್ಕಾರಕ್ಕೂ ಗೊತ್ತಾಗಲ್ಲ. ಅದನ್ನು ಈ ಒಂದು ಅವಾರ್ಡ್ ನೀಡುವ ಮುಖಾಂತರ ನನಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚು ಉತ್ಕೃಷ್ಟ ಚಿಕಿತ್ಸೆ ನೀಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೆ. ಕೃತಜ್ಞತೆ ಯಾರಿಗಾದ್ರೂ ಸಲ್ಲಿಸೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಕೃತಜ್ಞತೆ ಆ್ಯಕ್ಚುಲಿ ಅಕ್ಸೆಸಿಬಿಲಿಟಿ ಹೆಲ್ತ್ ಏನಂದರೆ ಇಟ್ ಈಸ್ ಎ ಫಂಡಮೆಂಟಲ್ ರೈಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಬಟ್ ಈ ಒಂದು ಡಿಸಾರ್ಡರ್ ಬಗ್ಗೆ ಭಾಳ ತೊಂದರೆ ಇತ್ತು. ಏನಂದರೆ ಈ ಫ್ಯಾಕ್ಟ್ರೀಸು ನಮ್ಮ ದೇಶದಲ್ಲಿ ತಯಾರಾಗಲ್ಲ, ಹೊರದೇಶದಿಂದ ತುಂಬ ದುಬಾರಿ, ಈವನ್ ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ಸರ್ಕಾರ ಈ ಮೆಡಿಸಿನ್ಸ್ನ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಈಗ ಆಗ್ತಾಯಿದೆ, ಇಲ್ಲ ಅಂತಲ್ಲ. ಬಟ್ ಇದು ಇನ್ನೂ ಸಮರ್ಪಕವಾಗಿ ಈ ಪ್ರೊಫಿಲಾಕ್ಸಿಸ್ ಎಂಬ ಚಿಕಿತ್ಸೆ, ನಾನ್ ಫ್ಯಾಕ್ಟರ್ ಥೆರಪಿ, ಎಕ್ಸ್ಟೆಂಡೆಡ್, ಈ ತುಂಬ ಉತ್ಕೃಷ್ಟವಾದ ಮೆಡಿಸಿನ್ಸ್ ಬಂದಿದೆ ಪಾಶ್ಚಾತ್ಯ ದೇಶಗಳಲ್ಲಿ. ಅವನ್ನು ನಮ್ಮ ದೇಶದಲ್ಲೂ ಸಿಗುವಂತಾದರೆ ಖಂಡಿತ ನಮ್ಮ ಹಿಮೋಫೀಲಿಯಾ ಮಕ್ಕಳು ಡಿಸಬಿಲಿಟಿಗೆ ಒಳಗಾಗೋದು ತಪ್ಪುತ್ತೆ, ಅವರ ಒಂದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಈಗೇನಾಗಿದೆ, ಬ್ಲೀಡಿಂಗ್ ಪದೇ ಆಗೋದ್ರಿಂದ ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಸ್ಕೂಲಿಗೆ ಹೋಗದೇ ಇದ್ದರೆ ಎಜುಕೇಷನಿಂದ ವಂಚಿತರಾಗ್ತಾರೆ. ನಾವು ಈ ಸಮಸ್ಯೆನ ಅನುಭವಿಸಿ ವೈದ್ಯರಾಗಿದ್ದೀರಿ. ಅದ್ರ ಜೊತೆಗೆ ನನಗೆ ಮಾತ್ರ ಅಲ್ಲ, ಇದು ಕ್ಯೂರ್ ಆಗಬೇಕಾದ್ರೆ ಎಲ್ಲರಿಗೂ ಕೂಡ ಅಂತೇಳಿ ಒಂದು ಸೊಸೈಟಿನೇ ನಿರ್ಮಾಣ ಮಾಡಿದ್ದೀರಿ. ನಿಮ್ಮ ಬಾಲ್ಯ ದಿನಗಳು ನೆನಪು ಮಾಡಿಕೊಟ್ರೆ ಸರ್? ಬಾಲ್ಯ ದಿನಗಳು ತುಂಬ ಘೋರವಾಗಿತ್ತು. ಯಾಕೆಂದರೆ ಇದು ಯಾವಾಗ ಸರ್ ನಿಮ್ಗೆ ಫಸ್ಟ್ ಇದು 1963 ನಾನು ಹುಟ್ಟಿದ್ದು. ಆ ಸಂದರ್ಭದಲ್ಲಿ ಹುಟ್ಟಿದಾಗ ಒಂದು 6 ತಿಂಗಳವರೆಗೂ ಏನು ತೊಂದರೆ ಇರಲಿಲ್ಲ. 6 ತಿಂಗಳ ನಂತರ ಬ್ಲೀಡಿಂಗು, ಅಂಬೆಗಾಲಕ್ಕೆ ಬೇಕಾದ್ರೆ ಮೈ ಮೇಲೆ ಹಸಿರು ಗಡ್ಡೆಗಳು ನೋಡಿ ನಮ್ಮ ತಂದೆ ತಾಯಿ ಪೀಡಿಯಾಟ್ರಿಷಿಯನ್ ಬಳ್ಳಾರಿನಲ್ಲಿದ್ವಿ ಅವಾಗ, ಅದು ಕರ್ಕೊಂಡೋರು. ಅವರು ಚೆಕ್ ಮಾಡಿ ಇದು ಹಿಮೋಫಿಲಿಯಾ. ಅವರು ಅವತ್ತು ಅಡ್ವೈಸ್ ಮಾಡಿದ್ದು ಯಾವ ಥರ ಅಂದರೆ, ಇವನ್ನ ಎಲ್ಲೂ ಹೊರಗಡೆ ಬಿಡಬೇಡಮ್ಮ, ಇವನ್ನ ಹೊರಗಡೆ ಈವನ್ ರೂಮಿನ ಕಾರ್ನರ್ಸು ಅವೆಲ್ಲ ಸಾಫ್ಟ್ ಇರಲಿ, ಇವನ್ನೆಲ್ಲಿ ಬಡಿಸ್ಕೊಂಡು ಬ್ಲೀಡಿಂಗ್ ಆಗುತ್ತೆ ಅನ್ನೋ ಆ ಥರ ನಮಗೆ ಒಂಥರ ಮದರ್ಗೆ ಆ ಥರ ಅಡ್ವೈಸ್ ಸಿಕ್ಕಿತ್ತು. ಕೊನೆಗೆ ಆ ಥರ ಇದ್ದಾಗ ಆಮೇಲೆ ನಾವು ಹರಿಹರದಲ್ಲಿ ಸೋದರ ಮಾವ ಮನೆ, ನಮ್ಮ ಅಮ್ಮನ ತವ್ರ ಮನೆ, ಅಲ್ಲಿಗೆ ಪ್ರತಿ ವರ್ಷ ನಾವು ಬೇಸಿಗೆ ಮನಕ್ಕೆ ಬಂದಾಗ ಅವಾಗ ಅವ್ರಿಗೆ ಕೂಡ ಹಿಮೋಫಿಲಿಯಾ ಇತ್ತು. ಇದು ಜೆನೆಟಿಕ್ ಡಿಸಾರ್ಡರ್. ಮೇಲ್ಸ್ ಆರ್ ಸಫರರ್, ಫಿಮೇಲ್ಸ್ ಆರ್ ಕ್ಯಾರಿಯರ್ಸ್. ಮೈ ಮದರ್ ವಾಸ್ ಎ ಕ್ಯಾರಿಯರ್. ಮೈ ಮೆಟರ್ನಲ್ ಅಂಕಲ್ ಹ್ಯಾಡ್ ಎ ಹಿಮೋಫಿಲಿಯಾ. ಸೊ ಅವರು ನನಗೆ ಪದೇ ಹೇಳ್ತಾಯಿದ್ರು, ಇದು ನಿನಗೂ ಹಿಮೋಫಿಲಿಯಾ ಇದೆ, ನೀನು ಡಾಕ್ಟ್ರ್ ಆಗಬೇಕು, ಈ ಡಾಕ್ಟ್ರಿಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಏನಾದರೂ ಸಂಶೋಧನೆ ಮಾಡು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಅಷ್ಟು ಮೆಡಿಸಿನ್ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ. ನಾನೊಬ್ಬ ಪೈಲಟ್ ಆಗಬೇಕು ಅಂತ ಕನಸ್ಕೊಂಡವನು. ಸೊ ಕೊನೆಗೆ ಒಂದು ಬೇಸಿಗೆ ರಜೆ ಮತ್ತೆ ಟರ್ನ್ ಆಯಿತು. ಇದು ಬೇಸಿಗೆ ರಜೆಯಲ್ಲಿ ನಮ್ಮ ಮಾವರಿಗೆ ಹೋದ್ವಿ. ಅವರಿಗೆ ವಿಪರೀತ ತಲೆನೋವು ಶುರುವಾಯಿತು. ಇದೇ ನಮ್ಮ ಜಿಲ್ಲಾ ಆಸ್ಪತ್ರೆ CGಗೆ ಹೋದ್ವಿ. ನನ್ನ ಜೊತೆ ಕರ್ಕೊಂಡೋದ್ರು. ಹೈಸ್ಕೂಲ್ ಡೇಸು ಕರ್ಕೊಂಡೋದ್ರೆ ಅಲ್ಲಿ ಡಾಕ್ಟ್ರಿಗೆ ಹೇಳ್ತಾ ಇದ್ದಾರೆ ನಮ್ಮ ಮಾಮ, ನನಗೆ ಹಿಮೋಫಿಲಿಯಾ ಇದೆ, ನನಗೆ ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಸೂಚನೆ ಇದೆ ಸರ್, ನನಗೆ ಒಂದು 2-3 ಬಾಟ್ಲ್ ರಕ್ತ ಕೊಡಿ ಅಂತ. ಆಗ ಆ ಡಾಕ್ಟ್ರಿಗೆ ಸಿಟ್ಟು ಬಂತು. ಏನು ನಾನು ಡಾಕ್ಟ್ರ, ನೀನು ಡಾಕ್ಟ್ರ, ಅದು ಬ್ಲಡ್ ಹಾಕೋ ಅಂತೀಯ, ನಿಂದು ಆ ರಿಪೋರ್ಟ್ ತೋರಿಸು, ಈ ರಿಪೋರ್ಟ್ ತೋರಿಸು ಅಂತ ಬೈದು ನಮ್ಮನ್ನು ಹೊರಗೆ ಹಾಕಿದರು. ಅದೇ ಎದುರುಗಡೆಗೆ ಒಂದು ವಿಶ್ವೇಶ್ವರಯ್ಯ ಪಾರ್ಕ್ ಇದೆ, ಅಲ್ಲಿ ಕಲ್ಲು ಬೆಂಚ್ ಮೇಲೆ ಮಲಗಿ ಅವ್ರು ಕೂದಲು ಕಿತ್ಕೊಳ್ಳೋರು, ಅಷ್ಟು ನೋವು. ಅಂಥ ನೋವಿನಲ್ಲೂ ಅವ್ರು ಹೇಳ್ತಾ ಇದ್ರು, ಜನರಿಗೆ ಅರ್ಥ ಆಗಲ್ಲ ಅದು ಯಾವ ಲೆವೆಲಿಗೆ ತೊಂದರೆ ಇರುತ್ತಂತೆ. ಹೌದು, ಅವ್ರಿಗೆ ಬ್ರೈನ್ನಲ್ಲಿ ನಿಜವಾಗ್ಲೂ ಬ್ಲೀಡಿಂಗ್ ಆಗಿದೆ. ಅಷ್ಟು ನೋವು, ತಲೆನೋವು, ವಾಮಿಟಿಂಗು ಅಷ್ಟಾಗ್ತಾಯಿದೆ. ಸೊ ಕೊನೆಗೆ ಅವರು ಯಾವುದು ಚಿಕಿತ್ಸೆ ಸಿಗಲಿಲ್ಲ. ಕೊನೆಗೆ ಅದೇ ಹರಿಹರಕ್ಕೆ ವಾಪಸ್ ಹೋದ್ವಿ. ಇಡೀ ಆವಾಗ ನಾನು ಮೆಡಿಕಲ್ ಸೇರಿದ ಮೇಲೆ ಗೊತ್ತಾಯಿತು ನನಗೆ ಒಂದು ಬ್ರೈನ್ನಲ್ಲಿ ಹೆಮೆಟೋಮಾ ಆದರೆ ಏನಾಗುತ್ತೆ ಅಂತ.
ಸೊ ಇವನ್ ನಾರ್ಮಲ್ ಇರೋರಿಗೂ ಎಮೆಟೋಮಾ ಆದರೆ ಅದೆಲ್ಲ ತೊಂದರೆಗಳಾಗುತ್ತೆ. ಒಂದು ಅರ್ಧ ಪ್ಯಾರಲಿಸಿಸ್ ಆಯಿತು, ಆಮೇಲೆ ಅನ್ಕಾನ್ಷಿಯಸ್ ಆದರು, ಬ್ಲ್ಯಾಡರ್ ಕಂಟ್ರೋಲ್ ಹೋಯಿತು, ಕೊನೆಗೆ ಒಂದು ವಾರ ನಂತರ ಅವರು ಕಣ್ಮುಚ್ಚಿದ್ರು. ಇದೆಲ್ಲ ಸೀಕ್ವೆನ್ಸ್ ಆಫ್ ಈವೆಂಟ್ಸು ನಾವು ಕಣ್ಣಾರೆ ನೋಡ್ಬೇಕಾಯ್ತು. ನಾವು ಒಂಥರ ಅಸಹಾಯಕತೆಯಿಂದ ನಮ್ಗೆ ಯಾರೂ ಏನು ಮಾಡೋಕ್ಕೆ ಆಗ್ತಿಲ್ಲ. ಆವಾಗ ನನಗೆ ಅನಿಸ್ತು, ಅರೆ ಹೌದು ನಮ್ಮ ಮಾಮ ಹೇಳೋದು ಕರೆ, ಸೊ ನಾನು ಡಾಕ್ಟ್ರ್ ಆಗಲೇಬೇಕು ಎಷ್ಟನ್ನ ಕಷ್ಟ ಆಗಲಿ ಅಂತ. ಅದು ನನ್ನದು ಒಂಥರ ನಮ್ಮ ಸೋದರ ಮಾವನ ಸಾವು ನನಗೆ ಉದ್ದೇಶನೇ ಚೇಂಜ್ ವೈದ್ಯನಾಗಬೇಕು ಅಂತ ಪ್ರೇರಣೆ ಕೊಡ್ತು. ನನಗೂ ಈ ಥರ ತೊಂದರೆ ಇದೆ, ಕಷ್ಟಪಟ್ಟು ವೈದ್ಯನಾಗಿ ಆಮೇಲೆ ಇದೆ ಜೆ ಮೆಡಿಕಲ್ ಕಾಲೇಜ್ MBBS ಮುಗಿಸಿದೆ. ನಂತರ ಆಮೇಲೆ ಯೋಚನೆ ಮಾಡಿ ಇದು MD ಪೆಥಾಲಜಿ ಮಾಡಬೇಕು ನಾನು, ಅದೇ ಸೂಕ್ತ. ಒಂದು ಯಾಕೆಂದರೆ ಇದರಲ್ಲಿ ರಕ್ತ ರೋಗದಲ್ಲಿ ಇನ್ವಾಲ್ವ್ ಆಗ್ಬೋದು. ಎರಡನೇದು ನಾನೇ ಹಿಮೋಫಿಲಿಕ್ಕು, ನನಗೆ ಗೊತ್ತಿಲ್ಲ. ಈಗ ನೋಡಿ ನಾನು ಖರ್ಚು ಹಿಡ್ಕೊಂಡು ಓಡಾಡ್ತೀನಿ. ಸೊ ಎಂಥ ಡಿಸಬಿಲಿಟಿ ಆಗುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಹಾಗಾಗಿ ಏನೋ ಅಂಥದ್ದು ಏನಾರು ಆದರೆ ನಾನು ಪೆಥಾಲಜಿ ಮಾಡಿರೋದ್ರಿಂದ ಒಂದು ನನ್ನ ಜೀವನಕ್ಕೆ ಒಂದು ಲ್ಯಾಬ್ ಓಪನ್ ಮಾಡಿಕೊಂಡು ಜೀವನ ಮಾಡ್ಬೋದು ಅಂತ ಈ ಎರಡು ಕಾರಣದಿಂದ MD. ಆಮೇಲೆ ಇದೇ ಮೆಡಿಕಲ್ ಜೆ ಮೆಡಿಕಲ್ ಕಾಲೇಜಿಗೆ ಲೆಕ್ಚರ್ ಆಗಿ ಸೇರಿಕೊಂಡು ಅದು ದಿನದಲ್ಲಿ ಪಾಠ ಮಾಡೋದು, ರಿಪೋರ್ಟ್. ನಿಮ್ಮ ತೊಂದರೆ ಏನಿದೆ ಹೆಮೋಫಿಲಿಯಾ, ನಿಮ್ಮ ತೊಂದರೆಯನ್ನು ನೀವು ಮಾತ್ರ ಬಗೆಹರಿಸ್ಕೊಳ್ಳದೆ ನಿಮ್ಮ ರೀತಿ ಸಮಸ್ಯೆ ಯಾರ್ಯಾರಿದ್ದಾರೆ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಸಾಕಾರಗೊಳಿಸ್ಬೇಕು, ಅವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥ ಉದ್ದೇಶ ಬಂದಿದೆ ಯಾವಾಗಂದರೆ ಈಗ ನಾನು ಫಸ್ಟು MBBS ಮುಗಿದ ತಕ್ಷಣವೇ ನಮ್ಮದು ಶುರು ಮಾಡಿಕೊಂಡ್ವಿ. ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿಂದ ನೋಂದಾವಣೆ ಈ ಪೇಷಂಟ್ಸ್ನ ರಿಜಿಸ್ಟ್ರೇಷನ್ ಮಾಡಿಸಿ ನಾವು ಅವರಿಗೆ ಎಜುಕೇಷನ್ನು ಕೌನ್ಸಿಲಿಂಗ್. ನಮ್ಮ ಹಿಮೋಫಿಲಿಯಾ ಫೆಡರೇಷನ್ ಇಂಡಿಯಾ ಡೆಲ್ಲಿನಲ್ಲಿ ಅವ್ರ ಜೊತೆಗೆ ಒಂದು ಸಂಪರ್ಕ ಬೆಳೆಸಿ ಒಂದು ಅಫಿಲಿಯೇಷನ್ ತೊಗೊಂಡು ಈ ಎಕ್ಸ್ಪೆನ್ಸಿವ್ ಮೆಡಿಸಿನ್ನ ಸಬ್ಸಿಡೈಸ್ಡ್ ಕಾಸ್ಟ್ನಲ್ಲಿ ಕೊಡೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡ್ವಿ. ಅಂದರೆ 50% ಕಾಸ್ಟಲ್ಲಿ. ಸೊ ಆ ಮೆಡಿಸಿನ್ಸ್ ತರಿಸ್ಕೊಂಡು ನಾವು ಟ್ರೀಟ್ಮೆಂಟ್ ತುಂಬ ಬಡವರಿಗೆ ಉಚಿತವಾಗಿ ಕೊಡ್ತಾಯಿದ್ವಿ. ಬಟ್ ಅದು ಯಾರು ಕೊಡ್ಬೇಕು ಅವಾಗ ಆ ಮೆಡಿಸಿನ್ನು? ನಾನು ಮೆಡಿಸಿನ್ ಕೊಡದೇ ಇದ್ದರೆ ಅವ್ನು ಸಾಯ್ತಾನೆ, ಕೊಟ್ಟರೆ ಆ ದುಡ್ಡು ಯಾರು ಕೊಡ್ತಾರೆ? ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಸಾಕಷ್ಟು ನಾವು ಎದುರಿಸಿದ್ವಿ. ಆಗ ನಾವು SPBನ ಕಾಂಟ್ಯಾಕ್ಟ್ ಮಾಡಿದ್ದು. ಏನು ಸರ್ ಅದು SPB ಅವರು ಏನಂತಿದ್ರು? ಇಲ್ಲ, ನಾವೊಂದು ಸಣ್ಣ ಒಂದು ಮ್ಯೂಸಿಕ್ ಕನ್ಸರ್ಟ್ ಮಾಡಿ ಫಂಡ್ ರೈಸ್ ಮಾಡಿ ಈ ಮೆಡಿಸಿನ್ನ ತರಿಸಿ ತುಂಬ ಬಡವರಿಗೆ ಉಚಿತವಾಗಿ, ಇಲ್ಲಾಂದರೆ ಸಬ್ಸಿಡೈಸ್ ಕಾಸ್ಟಲ್ಲಿ ಕೊಡೋ ಒಂದು ವ್ಯವಸ್ಥೆ. ಸೊ ಇದನ್ನು ಮಾಡಬೇಕಾದ್ರೆ ನಾವು SPB ಹತ್ರ ಹೋಗಿ ಇದನ್ನೆಲ್ಲ ಹೇಳಿದ ಮೇಲೆ ನಾವೇನು ಹೇಳಿದ್ವಿ, ನೀವು ಗೆಸ್ಟಾಗಿ ಬನ್ನಿ ಸರ್, ಯಾಕೆಂದರೆ ಅವ್ರದ್ದು ರೆಮ್ಯುನರೇಷನ್ನು ಅದೆಲ್ಲ ಕೊಡುವಷ್ಟು ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ಕಮ್ ಆ್ಯಸ್ ಎ ಚೀಫ್ ಗೆಸ್ಟು. ನಮಗೆ ನಾನು ಗೆಸ್ಟಾಗಿ ಬಂದರೆ ನಿಮಗೇನು ಹೆಲ್ಪ್ ಆಕತಿ? ಆವಾಗ ಅವ್ರು ಹೇಳಿದರು, ಇಲ್ಲ ಸರ್ ಟಿಕೆಟ್ ಜಾಸ್ತಿ ಹೋಗ್ತಾವೆ, ಸ್ಪಾನ್ಸರ್ಶಿಪ್ ಚೆನ್ನಾಗಿ ಬರುತ್ತೆ, ಆವಾಗ ನಾವು ಈ ಮೆಡಿಸಿನ್ ತರಿಸ್ಲಿಕ್ಕೆ ಒಳ್ಳೆಯ ಕ್ರೋಢೀಕರಣ ಆಗುತ್ತೆ ಅಂದಾಗ ಆವಾಗ ನೀವೆಲ್ಲ ಡಾಕ್ಟ್ರುಗಳು ಡೈರೆಕ್ಟಾಗಿ ಪೇಷಂಟ್ಸ್ನ ಸರ್ವ್ ಮಾಡೋ ಒಂದು ಅವಕಾಶ ದೇವ್ರು ಕೊಟ್ಟಿದ್ದಾನೆ. ಬಟ್ ಆದರೆ ನಾನು ಮೆಡಿಕಲ್ ಡಾಕ್ಟ್ರ್ ಅಲ್ಲ, ಆದರೆ ಐ ಹ್ಯಾವ್ ಡಾಕ್ಟರೇಟ್ ಇನ್ ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್. ನನಗೊಂದು ಅವಕಾಶ ಮಾಡಿಕೊಡಿ, ನಿಮ್ಮ ಹಿಮೋಫಿಲಿಯಾ ಮಕ್ಕಳ ನೋವಿನ ನಿವಾರಣೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹಿಂಗೆ ಶುರುವಾಯ್ತು ನಮ್ಮ ಸಂಬಂಧ. ಏಪ್ರಿಲ್ 17 ವಿಶ್ವ ಹಿಮೋಫಿಲಿಯಾ ದಿನಾಚರಣೆ 99 SPB ಫಸ್ಟ್ ಟೈಮು ದಾವಣಗೆರೆಗೆ ಬಂದು ಹಾಡಿ ನಮಗೆ ಒಂಥರ ಮಾರಲ್ ಸಪೋರ್ಟು ಒಂದು ಇದನ್ನೆಲ್ಲ ₹1 ರೆಮ್ಯುನರೇಷನ್ ತೊಗೊಂಡಿಲ್ಲ, ₹1 ರೆಮ್ಯುನರೇಷನ್ ಇಲ್ಲ, ಒಂದು ಮೊಸರನ್ನ ಅಷ್ಟೇ. ಸೊ ಬಟ್ ಅದಷ್ಟೇ ಅಲ್ಲ, ಅವರು ಹೇಳಿದರು, ಡಾಕ್ಟ್ರೇ ಬರೀ ಇಷ್ಟೇ ಅಲ್ಲ, ನೀವು ಬರೀ ಫಂಡ್ ರೈಸಿಂಗ್ ಅಲ್ಲ, ನಿಮ್ಮ ಮಕ್ಕಳು ನೋವು ಮರಿತಾರೆ ಅಂದರೆ ಅವ್ರಿಗೋಸ್ಕರ ಬಂದು ಹಾಡ್ತೇನೆ ಅಂತ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನೀವು ನಮ್ಮ ಮಹಾಪೋಷಕರಾಗಬೇಕು ಅಂತ. ಆಗಿನ ಕಾಲದಲ್ಲಿ 99, 2000 ಏನು ನನ್ನ ಸೈಜ್ ನೋಡಿ ಮಹಾಪೋಷಕರಾಗಿ ಅಂತಿದ್ದೀರಾ ಅಂತ ತಮಾಷೆ ಮಾಡಿದ್ರು. ಸೊ ಅಲ್ಲಿಂದ ನಮ್ಮ ಜೊತೆಗೆ 21 ವರ್ಷ ಜೊತೆಗೆ ನಿಂತರು. ಒಂದು 5 ಮೆಗಾ ಈವೆಂಟು ಕೊಟ್ಟರು. ಅದರಿಂದ ಕ್ರೋಢೀಕರಿಸಿದ ನಿಧಿಗಳು ನಮ್ಮ ಒಂದು ಅದೇ ಟೈಮಿಗೆ ಕಿರುವಾಡಿ ಗಿರಿಜಮ್ಮ ಅಂತ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಮೆಂಬರು. ಬಟ್ ಎಷ್ಟು ಜನರಿಗೆ ಸರ್ ಟ್ರೀಟ್ಮೆಂಟ್ ಕೊಟ್ಟರೆ ನೀವು ಈ ರೀತಿ? ಈಗ ನಾವು ನಮ್ಮ ರಿಜಿಸ್ಟ್ರೇಷನ್ನು 9 ಪೇಷಂಟ್ಸಿಂದ ಶುರುವಾದ ಈ ಸಂಸ್ಥೆ ಈಗ 1100 ಪೇಷಂಟ್ಸ್ ಮೇಲೆ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಅಂದರೆ ನಮ್ಮ ಮೇಯ್ನ್ಲಿ ನಾರ್ತ್ ಕರ್ನಾಟಕದಾದ್ಯಂತ ನಾವು ಎಲ್ಲ ರೋಗಿಗಳನ್ನ ಚಿಕಿತ್ಸೆ ನೀಡಿ, ಎಜುಕೇಟ್ ನೀಡಿ, ಅವ್ರನ್ನ ರಿಹ್ಯಾಬಿಲಿಟೇಷನ್ನು
ಈವನ್ ಲ್ಯಾಬ್ ಡಯಾಗ್ನೋಸಿಸ್ ಕೂಡ ಇರಲಿಲ್ಲ. ಅವನ್ನೆಲ್ಲ ನಾವು ನಮ್ಮಲ್ಲಿ ಸರ್ ಪದ್ಮಶ್ರೀ ಪ್ರಕಟ ಆಗಿದೆ, ನಿರೀಕ್ಷೆ ಮಾಡಿದ್ರಾ ಈ ವರ್ಷ ನೀವು? ಇಲ್ಲ, ನಿರೀಕ್ಷೆ ಅಂದರೆ ಇದು ಕಳೆದ ವರ್ಷ ಶ್ರೇಷ್ಠ ದಿವ್ಯಾಂಜನ್ ಪ್ರಶಸ್ತಿ ಸಿಕ್ತು. ಬಟ್ ಅದು ನಾವು ಡಿಸಬಿಲಿಟಿ ಸೆಕ್ಟರ್ನಲ್ಲಿ ವರ್ಕ್ ಮಾಡಿದ್ದಕ್ಕೆ ಬಂತು ಅಂದ್ಕೊಂಡ್ವಿ. ಬಟ್ ಇದು ಈ ಅವಾರ್ಡ್ ಇದನ್ನೇ ಬೇರೆ ಅಲ್ಲ, ನಾವು ಇದ್ರ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಬಟ್ ಆದರೆ ಇದನ್ನೆಲ್ಲ ಗುರುತಿಸಿ ಕೊಟ್ಟಿದ್ದೇ ನನಗೆ ಖಂಡಿತ ಆಶ್ಚರ್ಯ. ಸೊ ನಾನು ಕೇಂದ್ರ ಸರ್ಕಾರಕ್ಕೆ ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಎಲ್ಲ ಸಚಿವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು. ಇದು ಡಾಕ್ಟರ್ ಸುರೇಶ್ ಅನಗವಾಡಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.